ಧರ್ಮೇಂದ್ರ ಪ್ರಧಾನ್ ಮಾತ್ರ ರಾಜೀನಾಮೆ ಕೊಡೋಗಿಲ್ಲ, ಕೊಡೋದು ಸಾಲ ಅಲ್ಲ ಮೇಡಮ್. PM ರಾಜೀನಾಮೆ ಅವ್ರೇನ್ ಮಾಡ್ಬಿಟ್ರು? ನಿನ್ನೆ ಬಂದ್ಬಿಟ್ಟು ಫ್ರೆಂಡ್ಸ್, ಹಲೋ ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್ ಅಂತ ಹೇಳಿಲ್ವೇ? ಅವರು ವಿಶ್ವಗುರು ಅಂತ ಅವರೇ ಹೇಳ್ಕೊಂಡಿರೋದು. ಅವ್ರು ವಿಶ್ವ ಸುಳ್ಳು ಹೇಳೋರು. ವಿಶ್ವದಲ್ಲೇ ಅವರಂತ ಸುಳ್ಳು ಹೇಳೋರು ಯಾರು ಕಾಣ್ಲಿಲ್ಲ. ನಾವೇನ್ ಪಾಪ ಮಾಡಿದ್ವಿ ಗೊತ್ತಿಲ್ಲ. 15 ವರ್ಷದಿಂದ ಇಂತ ಪ್ರೈಮ್ ಮಿನಿಸ್ಟರ್ ಯಾರು ಇನ್ಮೇಲೆ ಸಿಗ್ಬಾರ್ದು ಮೇಡಮ್. ಅವ್ರು ಫಸ್ಟ್ ಏನ್ ಸರ್ ಹಿಂಗಂತೀರ? ಇಡೀ ವಿಶ್ವ ಮೋದಿ ಮೋದಿ ಅಂತ ದೇವಸ್ಥಾನ ಕಟ್ಟೋದ್ರಿಂದ ಯಾರು ಲೈಫ್ ಇಂಪ್ರೂವ್ ಆಗಲ್ಲ, ಯಾರು ಎಜುಕೇಟೆಡ್ ಆಗಲ್ಲ. ಸ್ಕೂಲು, ಕಾಲೇಜು, ಎಷ್ಟು ಇನ್ಸ್ಟಿಟ್ಯೂಷನ್ ಕಟ್ಟಿದ್ದಾರೆ, ಎಷ್ಟು ಕಾಲೇಜ್, ಎಷ್ಟು ಸ್ಕೂಲು, ಎಷ್ಟು ಸಾವಿರ ಸ್ಕೂಲು ಕ್ಲೋಸ್ ಮಾಡಿದ್ದಾರೆ ಗೊತ್ತಾ ನಾರ್ತ್ ಅಲ್ಲೆಲ್ಲ. ಅವ್ರಿಗೆ ಮಕ್ಕಳು ಏನಾಗ್ಬೇಕೀಗ? ಅವ್ರಿಗೆ ಜನ ಓದ್ಬಾರ್ದು ಮೇಡಮ್. ಜನ ಓದ್ಬಾರ್ದು, ಬರೀ ದೇವಸ್ಥಾನ, ಬರೀ ಪೂಜೆ ಮಾಡ್ಕೊಂಡಿರ್ಬೇಕು. ಹಾಗಿದ್ರೆ ಮೇಲೆ ಹೋಗ್ಬಿಡ್ತಾರೆ. ಎಜುಕೇಶನ್ ಇದ್ರೆ ಯಾಕಂದ್ರೆ ಅವ್ರು ಓದಿದ್ರೆ ತಾನೆ ಬರೀ ಸುಳ್ಳು ಸರ್ಟಿಫಿಕೇಟ್ ತೋರಿಸ್ಕೊಂಡು ಪೊಲಿಟಿಕಲ್ ಸೈನ್ಸ್ ಏನ್ ಪೊಲಿಟಿಕಲ್, ಅದೆಲ್ಲ ಡೂಪ್ಲಿಕೇಟ್ ಸರ್ಟಿಫಿಕೇಟ್. ಅವ್ರು ಹೇಳಿದಾರಲ್ಲ 30 years ಇಂದ ಭಿಕ್ಷಾ ಮಾಗ್ತಾ ಇದ್ದೆ, 40 साल से ಭಿಕ್ಷಾ ಮಾಗ್ತಾ ಇದ್ದೆ. ಏನದಲ್ಲ ಒಂದು PM ಮಾತಾಡಲ್ಲ, ನಾಚಿಕೆ ಇಲ್ವಾ? PM 40 ವರ್ಷದಿಂದ ಸಾಲ ತಗೊಳ್ತು, ಭಿಕ್ಷೆ ಬೇಡ್ತಾ ಇದ್ದೀನಿ. ಏನ್ ಮೇಡಮ್ ಇದೆಲ್ಲ? ಬರೀ ದೇವಸ್ಥಾನ ಹೋಗೋದು, ಟ್ರೈನ್ ಓಪನ್ ಮಾಡೋದು, ಇದೇನ ಕೆಲಸ? ಅದಕ್ಕೆಲ್ಲ ರೈಲ್ವೆಗೆ ಅಂತ ಒಂದು ಮಿನಿಸ್ಟರ್ ಇದಾರಲ್ಲ, ಅವ್ರು ಹೋಗಿ ಓಪನ್ ಮಾಡ್ತಾರೆ. ಎಲ್ಲಾದ್ರೂ ಇವರೇ ಬರ್ಬೇಕಂತೆ. ಯಾರ ಮುಖ ನೋಡಿದ್ರು ಇವ್ರಿಗೆ ಕಾಣ್ಬೇಕಂತೆ.